ಮ್ಯಾಮ್ ಅದು ಏನು ಅಂದರೆ ನಾವು ಇವಾಗ ಸಡನ್ನಾಗೇ ಬಂದು ನೋಡಿದಂತೂ ಒಂದು ಎಕ್ಸ್ಪೆಕ್ಟೇಷನ್ ಬೇರೆ ಲೆವೆಲ್ ಆಗಿದೆ ಮತ್ತು ಮೂವಿ ಮಾತ್ರ ಸಕ್ಕತ್ತಾಗಿದೆ ಮ್ಯಾಮ್. ಅದು ಇನ್ನೊಂದು ರಿಲೀಸ್ ಅನ್ನೋದು ಒಂದು ಬೇಜಾರು ಬಿಟ್ಟರೆ ನಮ್ಮ ಬಾಸ್ ಯಾಕೆ ನೆಕ್ಸ್ಟ್ ಮೂವಿ ಮಾಡಿಲ್ಲ ಅನ್ನೋದು ಒಂದು ಕೊರಗು ಇದೆ ಮಿಸ್. ಆಮೇಲೆ ಇನ್ನೊಂದು ಏನು ಗೊತ್ತಾ ಮ್ಯಾಮ್, ಕರ್ನಾಟಕದಲ್ಲಿ 1000 ಜನ ಬಾಸ್ ಅಂತ ಹೇಳ್ಕೊಂಡು ಓಡಾಡ್ತಾನೆ ಇರ್ತಾರೆ. ಆದರೆ ಕರ್ನಾಟಕಕ್ಕೆ ಒಬ್ಬರೇ ಬಾಸ್ ಅಂತ ಇರೋದು ಅಪ್ಪು ಬಾಸ್ ಒಬ್ಬರೇ, ಅವ್ರು ನಮ್ಮ ಜೊತೆ ಇಲ್ಲ. ಆಮೇಲೆ ಇನ್ನೊಂದು ಕ್ವೀನ್ ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ ಯಾರೋ ಒಬ್ಬರು, ಅವ್ರಿಗೆ ಹೇಳೋದು ಒಂದೇ, ಕಿವಿನ ಇರೋದು ಒಬ್ಬರೇ, ಅದೇ ನಮ್ಮ ರಮ್ಯಾ ಮ್ಯಾಮ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 5ನೇ ಮೂವಿ ಆಕಾಶ್ 2005 ರಿಲೀಸ್ ಆಗಿ 200 ಡೇಸ್ ರನ್ನಿಂಗು ಬ್ಲಾಕ್ ಬಸ್ಟರ್ ವಿನ್ನಿಂಗ್ ಆಗಿತ್ತು. ಇವತ್ತು ಅವರ ಬರ್ತ್ಡೇ ಅಂಗವಾಗಿ ಈ ಸಿನಿಮಾ ರಿಲೀಸ್ ಮಾಡಿದ್ರೆ ಸಿನಿಮಾ ಸೂಪರ್ ಆಗಿದೆ. ಪವರ್ ಸ್ಟಾರ್ನ ನೋಡೋಕೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ. ಕೆಲವು ಸೀನಲ್ಲಿ ಅಳು ಬರುತ್ತೆ, ಅವ್ರು ನಮ್ಮಲ್ಲಿ ಇಲ್ಲ ಅನ್ನೋದೇ ತುಂಬ ದುಃಖ ಆಗ್ತಾ ಇದೆ. ಅವ್ರ ಆಕಾಶ ಹತ್ರಕ್ಕೆ ಆಕಾಶನ ಹೆಸರಿಟ್ಟಿದ್ರೆ ತುಂಬ ಕನಸ್ಕೊಂಡಿದ್ರು. ಸೊ ದೇವ್ರ ಅವಕಾಶ ಕೊಡಲಿಲ್ಲ, ಅದೊಂದು ಹೇಳ್ತೀನಿ. ಜೈ ಅಪ್ಪು ಬಾಸ್. ಮೇಡಮ್ ಅದ್ರ ಬಗ್ಗೆ ಹೇಳಂಗಿಲ್ಲ, ಯಾಕಂತ ಕೇಳಿದ್ರೆ ನಾವು ಚಡ್ಡಿ ಹಾಕೋ ಟೈಮಲ್ಲಿ ನಾವು ಟಿವಿಗಳಲ್ಲಿ ನೋಡಿದ್ದು, ಇವತ್ತು ಅದನ್ನು ರಿಯಲಾಗಿ ನೋಡ್ತಾ ಇದ್ವಿ. ಆ ರಿಯಲಾಗಿ ನೋಡುವಂಥದ್ದು ಒಂದು ಅದೃಷ್ಟ. ಇನ್ನೊಂದು ರಮ್ಯಾ ಮೇಡಮ್ ಅವರು ಹಾಟಾಗಿ ಸ್ವೀಟಾಗಿ ಕ್ಯೂಟಾಗಿ ಸಖತ್ತಾಗಿ ಕಾಣಿಸೋರೆ. ಅವ್ರು ಈ ರೇಂಜಲ್ಲಿ ಇರ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಇವತ್ತು ರಿಯಲ್ ಆಗಿ ನೋಡಿದ್ರೆ ಸೂಪರ್ ಆಗಿದ್ರೆ, ಒಳ್ಳೆ ಆ್ಯಕ್ಷನ್ನು ಅಂದರೆ ಒಂದು ಒಳ್ಳೆ ಕಂಟೆಂಟ್ ಮೂವಿ. ನಮ್ಮ ಮಹೇಶ್ ಬಾಬು ಇದರ ಡೈರೆಕ್ಟ್ರು, ಅವ್ರ ಕಾಲಿಗೆ ನಮಸ್ಕಾರ ಆಗಬೇಕು. ಯಾಕಂತ ಕೇಳಿದ್ರೆ ಒಂದು ರೀಲ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅಪ್ಪು ಸರ್ಗೋಸ್ಕರ ಈ ಒಂದು ರೇಂಜ್ಗೆ ಇಂಥ ಒಂದು ಮೂವಿನ ಕೊಟ್ಟಿದ್ದಾರೆ ಅಂದರೆ ಇದು ಅಮೇಝಿಂಗ್ ಮೇಡಮ್. ಇದು ಅಂತಿಂತವ್ರು ಮಾಡೋದಕ್ಕಾಗಲ್ಲ, ತುಂಬ ಸಖತ್ತಾಗಿದೆ. ವರ್ಷದಲ್ಲಿ ಹಬ್ಬ ಅಂದರೆ ನಮ್ಮ ಅಪ್ಪು ಬಾಸ್ ಹಬ್ಬ. ಪರದೆ ಮೇಲೆ ನೋಡಿದ್ಮೇಲೆ ತುಂಬ ಅಳು ಬಂತು. ಬಟ್ ಬಾಸ್ ಎಲ್ಲೂ ಹೋಗಿಲ್ಲ. ಎಲ್ಲಿವರೆಗೂ ಆರುತ್ತೋ ಕನ್ನಡದ ಬಾವುಟ ಅಲ್ಲಿವರೆಗೂ ನಿಲ್ಲಲ್ಲ. ದೊಡ್ಡ ಮನೆ ಆರ್ಭಟ. ಆಡೋದ್ರಲ್ಲಿ ಅಣ್ಣ ಬಂಡು, ಹೊಡೆಯೋದ್ರಲ್ಲಿ ಜಕ್ಕಿ ಜನ, ಕುಣಿಯೋದ್ರಲ್ಲಿ ಮೈಕಲ್ ಜಾಕ್ಸು. ಕರ್ನಾಟಕಕ್ಕೊಬ್ಬರೇ ಪವರ್ ಸ್ಟಾರು. ಸೂರ್ಯ ಮುಟ್ಟಕ್ಕಾಗಲ್ಲ, ಒಪ್ಪುಡ್ಗೂ ನಕ್ಷತ್ರ ಎಣಿಸೋಕ್ಕಾಗಲ್ಲ. ಎಲ್ಲಿವರೆಗೂ ಸೂರ್ಯಚಂದ್ರ ಇದ್ದೇ ಇರ್ತಾರೋ ಅಲ್ಲಿವರೆಗೂ ನಮ್ಮ ಬಾಸ್ ಇದ್ದೇ ಇರ್ತಾರೆ. ನಿಜ ಮೇಡಮ್, ತುಂಬ ಎಮೋಷನ್ ಆಗ್ಬಿಡ್ತು ನಿಜಲು. ಇಂಥ ಭಗವಂತ ಕರ್ಕೊಬಿಟ್ಟಿದ್ರಲ್ಲ. ಇನ್ನೂ ನಮಗೆ ಇನ್ನು ಯಾರು ಸಿನಿಮಾ ನೋಡಲಿ ನಾವು. ನಮಗಂತೂ ಅವ್ರ ಅಭಿಮಾನಿಯಾಗಿ ಆಟಲ್ಲಿ ಇದ್ಬಿಟ್ಟಿದ್ದಾರೆ ಅಪ್ಪು ಬಾಸು. ಪ್ರತಿ ವರ್ಷ ಇದೇ ಥರ ಸಿನಿಮಾ ಬರ್ತಾ ಇರಲಿ. ದೇವರಿಗೆ ಧಿಕ್ಕಾರ ಆಗಬೇಕೋ ಏನಾಗಬೇಕೋ ಗೊತ್ತಿಲ್ಲ. ಬಟ್ ಈ ಜನಸಾಗರ ಇಷ್ಟು ಪ್ರೀತಿನ ಅವ್ರು ಸಂಪಾದನೆ ಮಾಡಿದ್ದಾರಲ್ಲ, ಅದಂತೂ ಅವರು ನಿಜ ಪರಮಾತ್ಮ ಮೇಡಮ್. ದಯವಿಟ್ಟು ದೇವಸ್ಥಾನಕ್ಕೆ ಬಂದು ಪ್ರಸಾದ ಇಸ್ಕೊಳ್ಳಿ. ಬಾಸ್ ಬಂದಿದ್ದಾರೆ, ಪರಮಾತ್ಮ ಬಂದಿದ್ದಾರೆ. ಜೈ ಅಪ್ಪು ಬಾರ್. ನೆಕ್ಸ್ಟು ರಾಜ್ ನಮಗೆಲ್ಲ ನಮ್ಮ ಬಾಸ್ತು ಎಲ್ಲ ಸಿನಿಮಾನು ಹಬ್ಬನೇ ಮೇಡಮ್. ಆ ಸಿನಿಮಾ ಈ ಸಿನಿಮಾ ಅಂತಲ್ಲ, ನಮ್ಮ ಬಾಸ್ತು ಎಲ್ಲ ಸಿನಿಮಾನು ಹಬ್ಬ ಮಾಡ್ತೀವಿ ಮೇಡಮ್. ಯಾಕಂದರೆ ಯುಗಾದಿ ಹಬ್ಬ ಇಂಪಾರ್ಟೆಂಟ್ ಅಲ್ಲ ನಮಗೆ, ನಮ್ಮ ಬಾಸ್ ಇಂಪಾರ್ಟೆಂಟು. ವರ್ಷದಲ್ಲಿ ಹಬ್ಬ ಅಂದರೆ ನಮ್ಮ ಅಪ್ಪು ಬಾಸ್ ಅಪ್ಪು. ಜೈ ಅಪ್ಪು ಬಾಸ್. ದಯವಿಟ್ಟು ದೇವ್ರು ಬಂದಿದ್ದಾರೆ, ಪ್ರಸಾದ ತಗೊಳ್ಳಿ. ಜೈ ಅಪ್ಪು ಬಾಸ್. ಬಾಸ್ದು ಮತ್ತೆ ಇನ್ನೊಂದು ವರ್ಷ ಆದಮೇಲೆ ರಿಲೀಸ್ ಆಗೋದು ಮೂವಿ. ವರ್ಷಕ್ಕೆ ಒಂದು ಸತ ರಿಲೀಸ್ ಆಗುತ್ತೆ. ತುಂಬ ಖುಷಿ ಆಗ್ತಿದೆ. ಟಿ ವಿಯಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಭಾಳ ಇದಿದೆ. ಬೆಳಗ್ಗೆಯಿಂದ ಕಾದು ವೆಯ್ಟ್ ಮಾಡಿ, ಬೆಳಗ್ಗೆ 8:30 9 o'clock ಬಂದು ಇಷ್ಟೊತ್ತು ಸೆಲೆಬ್ರೇಷನ್ ಮಾಡಿ, ಇನ್ನೊಂದು ಸತಿ ಮತ್ತೆ ಭಾನುವಾರ ಬರ್ತೀನಿ, ಮತ್ತೆ ಬುಧವಾರ ಹುಟ್ಟಿದ ಹಬ್ಬಕ್ಕೂ ಬರ್ತೀನಿ. ಅಪ್ಪು ವಿ ಆಲ್ವೇಸ್ ಲವ್ ಅಪ್ಪು. ನನಗೆಲ್ಲ ಸಿನಿಮಾನೂ ಇಷ್ಟನ. ಸ್ಪೆಷಲಿ ನಾನು ಮೊದಲು ಫಿಲಮ್ ನೋಡೋಂಥದ್ದು ಮೂವಿ ಥಿಯೇಟ್ರಲ್ಲಿ ನಾನು ಚಿಕ್ಕೊಂಡಿದ್ದಾಗ ಅಪ್ಪುನ ನನಗೆ ಗೊತ್ತಿಲ್ಲ ಮೇಡಮ್. ಒಂದು ಚಿಕ್ಕವರು ಇಲ್ಲಿಗೆ 2005 ಅಲ್ವಾ ರಿಲೀಸ್ ಆಗಿರೋದು. ಲೈಕ್ ಆಲ್ಮೋಸ್ಟ್ ಚಿಕ್ಕವನೇ ಇದ್ದೆ. ಆಯ್ತು, ತುಂಬ ಎಂಜಾಯ್ ಮಾಡಿದ್ರಿ. ರಮ್ಯಾ ಮೇಡಮು ಇದ್ರು, ಲೈಕ್ ಮೇಡಮ್ನು ಸಾಂಗ್ ಆಡಿದ್ರು. ಅವ್ರೂ ಸ್ವಲ್ಪ ಕ್ರೇಜಿ. ನನಗೆ ಎಲ್ಲನೂ ಬೇಕು ಎಲ್ಲನೂ ಬೇಕು. ಅಪ್ಪೋದು ಒಂದೇ ಅಂತಲ್ಲ, ನನಗೆಲ್ಲನೂ ಬೇಕು. ನನಗೆ ಇವಾಗ ನೆಕ್ಸ್ಟ್ ರಿಲೀಸ್ ಆಗಬೇಕಾದ್ರೆ ರಾಜ್ ಇಲ್ಲಾಂದರೆ ವಂಶಿ ಎರಡರಲ್ಲಿ ಯಾವುದಾದ್ರೂ ಒಂದು. ನಾನು ಚಿಕ್ಕ ವಯಸ್ಸಿಂದನೂ ನಮ್ಮ ಬಾಸ್ ಅಭಿಮಾನಿ. ನಾನು ಸಿನಿಮಾ ಅಂತೂ ಬಿಡ್ರಿ, ಅವ್ರು ಮಾಡ್ತಾ ಇರೋ ಸಿನಿಮಾ ಬೇರೆ ಯಾರು ಮಾಡೋಕ್ಕಾಗಲ್ಲ. ಮುಂದೆನೇ ಯಾರು ಮಾಡಲ್ಲ, ಹಿಂದೆನೇ ಯಾರು ಮಾಡೋಕ್ಕಾಗಲ್ಲ. ವಿ ಆಲ್ವೇಸ್ ಲವ್ ಅಪ್ಪು. ನಾನೊಬ್ಬ ಡ್ಯಾನ್ಸರು. ನಮ್ಮ ಬಾಸ್ ಡ್ಯಾನ್ಸ್ ನೋಡಿ ನಾನು ಕಲ್ತಿದ್ದೀನಿ. ಅವ್ರ ಡ್ಯಾನ್ಸ್ ಬಗ್ಗೆ ಆಗಲಿ, ಅವ್ರ ಫೈಟ್ ಬಗ್ಗೆ ಆಗಲಿ ಏನು ಮಾತೇ ಇಲ್ಲ. ನಮ್ಮ ಬಾಸ್ ಯಾವತ್ತೇ ಇದ್ರು ಕಿಂಗೆ, ಟಾಪು ನಮ್ಮ ಬಾಸು. ಅವ್ರ ಡ್ಯಾನ್ಸ್ ನೋಡಿ ನಾನೊಬ್ಬ ಡ್ಯಾನ್ಸರು. ಅವ್ರ ಡ್ಯಾನ್ಸ್ ನೋಡಿ ನಾನು ಕಲ್ತಿದ್ದೀನಿ. ಪ್ರತಿಯೊಂದು ಇರಬೇಕಿತ್ತು ಅನ್ನೋದೊಂದು ಬೇಜಾರು. ಯಾಕಂದರೆ ನನ್ನಂಥ ಡ್ಯಾನ್ಸರ್ಸ್ಗಳಿಗೆ ಒಂದು ಇದಾಗಿರೋದು, ಒಂದು ಸ್ಫೂರ್ತಿ ಆಗಿರೋದು ಇರಬೇಕು. ಹೊಸದಾದ್ರೂ ಬಂದಿರೋದು ಯಾವತ್ತೇ ಇದ್ರು ಐ ಲವ್ ಅಪ್ಪು. ಜೈ ಅಪ್ಪು ಬಾಸ್. ಮೇಡಮ್, ಆಕಾಶ್ 21 ವರ್ಷಗಳ ಬಳಿಕ ಮರುಬಿಡುಗಡೆ. ಈ ಚಿತ್ರ 29/4/2005 ಬಿಡುಗಡೆ ಆಗಿತ್ತು. ನಾವಿನ್ನೂ ಆವಾಗ PU ಸ್ಟೂಡೆಂಟು. ಸೊ ನಾವು ಇದೇ ಮೇನಕ ಚಿತ್ರಮಂದಿರ ಮುಖ್ಯ ಚಿತ್ರಮಂದಿರದಲ್ಲಿ ಚಿತ್ರ ಬಿಡುಗಡೆ ಆಗಿತ್ತು. ಆವತ್ತಿನ ದಿನ ಮಾರ್ನಿಂಗ್ ಶೋ ಮ್ಯಾಟ್ನಿಯಲ್ಲಿ ಹೌಸ್ಫುಲ್ಲಾಗಿ 1 ಶೋ ಜನ ಆಚೆ ಕಡೆ ನಿಂತಿದ್ರು. ನಮಗೆಲ್ಲ ಟಿಕೆಟ್ ಸಿಗದೆ ಚಾಮರಾಜಪೇಟೆ ಉಮಾ ಟಾಕೀಸ್ಗೆ ಹೋಗಿ ಚಿತ್ರ ವೀಕ್ಷಣೆ ಮಾಡಿದ್ವಿ. ನೋಡಿ ಯಾವ ಥರ ಕೋಇನ್ಸಿಡೆನ್ಸ್ ಅಂದರೆ, ಇದು ಚಿತ್ರ ಆಕಾಶ್ ಚಿತ್ರ 29ನೇ ತಾರೀಕೆ ರಿಲೀಸ್ ಆಗಿತ್ತು. ಅಪ್ಪು ಸರ್ ನಮ್ಮನ್ನು ಅಗಲಿದ್ದು ಕೂಡ 29ನೇ ತಾರೀಕು. ಮತ್ತು ನೆಕ್ಸ್ಟ್ ಮಂತು ಏಪ್ರಿಲ್ 29ಕ್ಕೆ ಈ ಚಿತ್ರ ಬಿಡುಗಡೆಯಾಗಿ 21 ವರ್ಷ ಆಗ್ತಾಯಿದೆ. ಸೊ ನಮ್ಗೆ ಇನ್ನು ಎಷ್ಟು ದಿನ ಬಾಕಿ ಉಳಿದಿದೆ? 46 ದಿವಸ ಬಾಕಿ ಉಳಿದಿದೆ. ಸೊ ನಮಗೆ ಅಪ್ಪು ಸರ್ ನಟಿಸಿದ ಚಿತ್ರಗಳೆಷ್ಟು? 46. ಅವರು ಹುಟ್ಟಿದ ದಿನಾಂಕ 17, ನಮ್ಮನ್ನು ಅಗಲಿದ ದಿನಾಂಕ
29 ಅಲ್ಲಿಗೆ 46. ನೋಡಿ, ನಾವು ಅಪ್ಪು ಸರ್ನ ಸುಮ್ಮನೆ ದೇವಮಾನವ ದೇವರು ಅಂತ ಜನ ಪೂಜಿಸ್ತಾ ಇಲ್ಲ. ಅವರು ನಿಜವಾಗ್ಲೂ ದೇವರೇ. ಅವ್ರು ನಮಗಿಲ್ಲಿ ಈ ಭೂಮಿಗೆ ಬಂದ ಭಗವಂತ ಅಂತೀವಲ್ಲ, ಆ ಥರ ನಾವು ಪ್ರತಿದಿನ ಅಭಿಮಾನಿಗಳು. ನಾವು ದೇವ್ರಿಗೆ ಹೆಂಗೆ ನಾವು ಕಡ್ಡಿ ಎಣಿಸಿ ನಮಸ್ಕಾರ ಹಾಕಿ ಬರ್ತೀವಿ, ಹಾಗೆ ಪುನೀತ್ ರಾಜ್ಕುಮಾರ್ ಅಪ್ಪು ಸರ್ಗೂ ನಾವು ನಮಸ್ಕಾರ ಹಾಕಿ ಬರ್ತೀವಿ. ಥ್ಯಾಂಕ್ ಯು.